ವೆಲ್ಕಮ್ ಬ್ಯಾಕ್ ಟು ವಿಜೋ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಸಾಮಾನ್ಯ ಭೂಗೋಳ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಭೂಗೋಳಶಾಸ್ತ್ರ ಇದರ ಬಹು ಆಯ್ಕೆ ಪ್ರಶ್ನೆಗಳನ್ನು ಹಾಕಿರ್ತೇನೆ. ಈ ಪ್ರಶ್ನೋತ್ತರಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಕರ್ನಾಟಕ ಸರ್ಕಾರ ನಡೆಸುವಂತಹ ಪರೀಕ್ಷೆಗಳಿವು. KS, KES, BA ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್, PDO, VAO, PSI ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ ಕರ್ನಾಟಕ ಭೂಗೋಳಶಾಸ್ತ್ರವು. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 19ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಶ್ನೋತ್ತರ ಪತ್ರಿಕೆಗಳನ್ನ ಹಾಕ್ತೀನಿ. ನೀವು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ ನಾನು ನಿಮಗೆ. ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಅಕ್ಷಾಂಶ ರೇಖೆ. ಆಯ್ಕೆಗಳು A 11 ಡಿಗ್ರಿ 31 ಡಿಗ್ರಿ ಮತ್ತು 18 ಡಿಗ್ರಿ 45 ಡಿಗ್ರಿ ಉತ್ತರ ಅಕ್ಷಾಂಶ. B ಆಯ್ಕೆ 11 ಡಿಗ್ರಿ 31 ಡಿಗ್ರಿ ಮತ್ತು 18 ಡಿಗ್ರಿ 46 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಆಯ್ಕೆ C 11 ಡಿಗ್ರಿ 31 ಡಿಗ್ರಿ ಮತ್ತು 18 ಡಿಗ್ರಿ 45 ಡಿಗ್ರಿ ಪೂರ್ವ ರೇಖಾಂಶ. ಡಿ ಆಯ್ಕೆ 11 ಡಿಗ್ರಿ 31 ಡಿಗ್ರಿ ಮತ್ತು 18 ಡಿಗ್ರಿ 45 ಡಿಗ್ರಿ ಪಶ್ಚಿಮ ಅಕ್ಷಾಂಶ. ನೋಡಿ, ಇಲ್ಲಿ ಆಯ್ಕೆಗಳು ಒಂದೇ ಥರ ಇರ್ತದೆ, ನಮಗೆ ಕನ್ಫ್ಯೂಸ್ ಆಗುತ್ತೆ ಪರೀಕ್ಷೆ ಬರೆಯೋರಿಗೆ, ಅದರಿಂದ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದಕ್ಕೆ ಆಯ್ಕೆ A 11 ಡಿಗ್ರಿ 31 ಡಿಗ್ರಿ ಮತ್ತು 18 ಡಿಗ್ರಿ 45 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಇದಕ್ಕೆ ಉತ್ತರ ಆಗ್ತದೆ ಡಿಯರ್ ಫ್ರೆಂಡ್ಸ್. ನೋಡಿ, ಯಾವ ರೀತಿ ಜಿಯೋಗ್ರಫಿ ಭೂಗೋಳ ಅನ್ನೋದು ಕನ್ಫ್ಯೂಸ್ ಇರ್ತದೆ, ಅದರಿಂದ ನಾವು ನಿಖರವಾಗಿ ಓದಿದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಡಿಯರ್ ಫ್ರೆಂಡ್ಸ್. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಎರಡನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ರೇಖಾಂಶ ರೇಖೆ. ಆಯ್ಕೆಗಳು 1 74 ಡಿಗ್ರಿ 12 ಡಿಗ್ರಿ ಮತ್ತು 78 ಡಿಗ್ರಿ 41 ಡಿಗ್ರಿ ದಕ್ಷಿಣ ರೇಖಾಂಶ. ಆಯ್ಕೆ 2 74 ಡಿಗ್ರಿ 12 ಡಿಗ್ರಿ ಮತ್ತು 78 ಡಿಗ್ರಿ 40 ಡಿಗ್ರಿ ಪೂರ್ವ ರೇಖಾಂಶ. ಆಯ್ಕೆ 3 75 ಡಿಗ್ರಿ 12 ಡಿಗ್ರಿ ಮತ್ತು 79 ಡಿಗ್ರಿ 42 ಡಿಗ್ರಿ ಪೂರ್ವ ರೇಖಾಂಶ. ಆಯ್ಕೆ 4 76 ಡಿಗ್ರಿ 12 ಡಿಗ್ರಿ ಮತ್ತು 78 ಡಿಗ್ರಿ 44 ಡಿಗ್ರಿ ಪಶ್ಚಿಮ ರೇಖಾಂಶ ಅಂತ ಇರ್ತದೆ. ನೋಡಿ, ಎಷ್ಟು ಕನ್ಫ್ಯೂಸ್ ಆಗಿರುತ್ತೆ ಈ ಕ್ವಶನ್ ಅನ್ನೋದನ್ನ ನೀವು ನಿಖರವಾಗಿ ಓದಿರಬೇಕು. ನಾವು ಎಷ್ಟೇ ನಿಖರವಾಗಿ ಓದಿದ್ರು ಸಹ ಕೆಲವು ಟೈಮಲ್ಲಿ ಇದು ಮರುವಿನ ಸಾಧ್ಯತೆ ಇರ್ತದೆ, ಅದರಿಂದ ಹಾರ್ಡ್ ವರ್ಕ್ ಮಾಡಿ. ಇದಕ್ಕೆ ಉತ್ತರ ಆಯ್ಕೆ 2 74 ಡಿಗ್ರಿ 12 ಡಿಗ್ರಿ ಮತ್ತು 78 ಡಿಗ್ರಿ 40 ಡಿಗ್ರಿ ಪೂರ್ವ ರೇಖಾಂಶ ಆಗಿದೆ. ನಮ್ಮ ದೇಶದ ಟೈಮನ್ನು ಕಾಲವನ್ನು ಅಳೆಯೋದು IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಸ್ 82.5 ಡಿಗ್ರಿ ಪೂರ್ವ ರೇಖಾಂಶದ ಆಧಾರದ ಮೇಲೆ ನಾವು ಟೈಮನ್ನು ಅಳಿತೀವಿ. ನಮ್ಮ ಕರ್ನಾಟಕದ ರೇಖಾಂಶ ಆಯ್ಕೆ 2 74 ಡಿಗ್ರಿ 12 ಡಿಗ್ರಿ ಮತ್ತು 78 ಡಿಗ್ರಿ 40 ಡಿಗ್ರಿ ಪೂರ್ವ ರೇಖಾಂಶ ಆಗ್ತದೆ ಡಿಯರ್ ಫ್ರೆಂಡ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ. ಹಾಗಾದರೆ ಎಷ್ಟು ಒಟ್ಟು ವಿಸ್ತೀರ್ಣ ಅಂತ ನಾವು ಗಮನಿಸೋದಾದ್ರೆ 4 ಆಯ್ಕೆಗಳಿರ್ತವೆ. ಆಯ್ಕೆ 1 1,91,791 ಚದರ ಕಿಲೋಮೀಟರ್. ಆಯ್ಕೆ 2 1,91,792 ಚದರ ಕಿಲೋಮೀಟರ್. ಆಯ್ಕೆ 3 1,91,710 ಚದರ ಕಿಲೋಮೀಟರ್. ಆಯ್ಕೆ 4 1,91,710 ಚದರ ಕಿಲೋಮೀಟರ್ ಅಂತ ಇರ್ತದೆ. ನೋಡಿ, ನಾವು ನಿಖರವಾಗಿ ಗುರುತಿಸಬೇಕಾಗ್ತದೆ ಇಂಥ ಪ್ರಶ್ನೆಗಳಿಗೆ. ಆದ್ದರಿಂದ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಆಯ್ಕೆ 1 1,91,710
91 ಚದರ ಕಿಲೋಮೀಟರ್. ನಿಮಗೆ ಸರಿಯಾಗಿ ಗೊತ್ತಾಗಲಿ ಅಂತ ಕಲರ್ ಫಾಂಟ್ಸಲ್ಲೇ ಹಾಕಿದ್ದೀನಿ ಉತ್ತರಗಳನ್ನು. ಇದನ್ನು ಗಮನಿಸಿ ಡಿಯರ್ ಫ್ರೆಂಡ್ಸ್. ಮುಂದಿನ 4ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ರಾಜ್ಯದ ಆಕಾರ ಹೇಗಿದೆ ಹಾಗಾದ್ರೆ ಅಂದರೆ ನೋಡೋಣ. ಆಯ್ಕೆಗಳು: ಎ ಗೋಡಂಬಿ, ಆಯ್ಕೆ ಬಿ ಕಿತ್ತಳೆ, ಆಯ್ಕೆ ಸಿ ಮೋಸಂಬಿ, ಆಯ್ಕೆ ಡಿ ಸೇಬು. ನೋಡಿ, ಕರ್ನಾಟಕ ರಾಜ್ಯದ ಆಕಾರ ನೀವೇ ಗಮನಿಸಿ. ಇದಕ್ಕೆ ಉತ್ತರ ಆಯ್ಕೆ ಎ ಗೋಡಂಬಿ ಆಗ್ತದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಡಿಯರ್ ಫ್ರೆಂಡ್ಸ್. 5ನೇ ಪ್ರಶ್ನೆ, ಕರ್ನಾಟಕದ ಪಶ್ಚಿಮಕ್ಕೆ ಇರುವ ಸಮುದ್ರ. ಹಾಗಾದ್ರೆ ಯಾವುದು ಕರ್ನಾಟಕದ ಪಶ್ಚಿಮಕ್ಕೆ ಇರುವ ಸಮುದ್ರ ಅನ್ನೋದನ್ನು ನಾವು ನೋಡೋದಾದರೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಬಂಗಾಳ ಕೊಲ್ಲಿ, ಆಯ್ಕೆ ಬಿ ಹಿಂದೂ ಮಹಾಸಾಗರ, ಆಯ್ಕೆ ಸಿ ಪೆಸಿಫಿಕ್ ಮಹಾಸಾಗರ, ಆಯ್ಕೆ ಡಿ ಅರಬ್ಬಿ ಸಮುದ್ರ. ಪಶ್ಚಿಮಕ್ಕೆ ಇರೋದು ಯಾವುದು ಹಾಗಾದರೆ ಸಮುದ್ರ? ಪಶ್ಚಿಮ ಅಂದರೆ ವೆಸ್ಟ್ ಕಡೆ ಇರೋಂಥ ಒಂದು ಸಮುದ್ರ. ಇದಕ್ಕೆ ಉತ್ತರ ಆಯ್ಕೆ ಡಿ ಅರಬ್ಬಿ ಸಮುದ್ರ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆಗೆ ಹೋಗೋಣ. ಬೀದರ್ ಜಿಲ್ಲೆಯವರ ತಾಲೂಕಿನಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೆ ಕರ್ನಾಟಕ ರಾಜ್ಯದ ಉದ್ದ ಎಷ್ಟು ಉದ್ದ ಇದೆ, ಲೆಂತ್ ಎಷ್ಟಿದೆ ಅನ್ನೋದು ನಾವು ನೋಡಬೇಕಾಗ್ತದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 650 ಕಿಲೋಮೀಟರ್, ಆಯ್ಕೆ ಬಿ 750 ಕಿಲೋಮೀಟರ್, ಆಯ್ಕೆ ಸಿ 500 ಕಿಲೋಮೀಟರ್, ಆಯ್ಕೆ ಡಿ 651 ಕಿಲೋಮೀಟರ್ ಅಂತ ಇದೆ. ಇದರ ಸರಿ ಉತ್ತರ ನಾವು ನೋಡೋದಾದರೆ ಆಯ್ಕೆ ಬಿ 750 ಕಿಲೋಮೀಟರ್. ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ, ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣದ ಭಾಗ ಅಂತ ಇದೆ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ 5.83 ಭಾಗ, ಆಯ್ಕೆ ಬಿ 5.84 ಭಾಗ, ಆಯ್ಕೆ ಸಿ 5.81 ಭಾಗ, ಆಯ್ಕೆ ಡಿ 5.86 ಭಾಗ ಇದೆ. ಇದಕ್ಕೆ ಉತ್ತರವನ್ನು ಗಮನಿಸೋದಾದರೆ ಆಯ್ಕೆ ಎ 5.83 ಭಾಗ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ರಾಜ್ಯದಲ್ಲಿರುವ ಈಗಿನ ಒಟ್ಟು ಜಿಲ್ಲೆಗಳು. ಆಯ್ಕೆಗಳು: ಎ 30 ಜಿಲ್ಲೆಗಳು, ಆಯ್ಕೆ ಬಿ 32 ಜಿಲ್ಲೆಗಳು, ಆಯ್ಕೆ ಸಿ 31 ಜಿಲ್ಲೆಗಳು, ಆಯ್ಕೆ ಡಿ 33 ಜಿಲ್ಲೆಗಳು. ಇದಕ್ಕೆ ನಾವು ಸರಿ ಉತ್ತರ ಆಯ್ಕೆ ಸಿ 31 ಜಿಲ್ಲೆಗಳು. ಇತ್ತೀಚೆಗೆ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಅಂತ ಮಾಡಲಾಯಿತು. ಆದ್ದರಿಂದಲೇ ಪ್ರೆಸೆಂಟ್ ಇರೋಂಥವು ಕರ್ನಾಟಕ ರಾಜ್ಯದಲ್ಲಿರುವ ಈಗಿನ ಒಟ್ಟು ಜಿಲ್ಲೆಗಳು 31 ಜಿಲ್ಲೆಗಳು. ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಡಿಯರ್ ಫ್ರೆಂಡ್ಸ್. 9ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಅಂತ ಇದೆ. ಆಯ್ಕೆಗಳನ್ನು ಗಮನಿಸೋಣ. ಆಯ್ಕೆ ಎ ಬಿಜಾಪುರ, ಆಯ್ಕೆ ಬಿ ಬೆಳಗಾವಿ, ಆಯ್ಕೆ ಸಿ ಗುಲ್ಬರ್ಗ, ಆಯ್ಕೆ ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್ ಆಯ್ಕೆ ಬಿ ಬೆಳಗಾವಿ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಅತಿ ಚಿಕ್ಕ ಜಿಲ್ಲೆ. ಆಯ್ಕೆಗಳು: ಎ ಬೆಂಗಳೂರು ನಗರ ಜಿಲ್ಲೆ, ಬಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಸಿ ಕೊಡಗು ಜಿಲ್ಲೆ, ಡಿ ಗದಗ ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಬೆಂಗಳೂರು ನಗರ ಜಿಲ್ಲೆ. ಕರ್ನಾಟಕ ರಾಜ್ಯದ ಅತಿ ಚಿಕ್ಕ ಜಿಲ್ಲೆ ಆಗಿದೆ ಬೆಂಗಳೂರು ನಗರ ಜಿಲ್ಲೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಬಂದರು. ಆಯ್ಕೆಗಳನ್ನು ಗಮನಿಸೋಣ. ಆಯ್ಕೆ ಎ ಮಲ್ಪೆ ಬಂದರು, ಆಯ್ಕೆ ಬಿ ಮಂಗಳೂರು ಬಂದರು, ಆಯ್ಕೆ ಸಿ ಕಾರವಾರ ಬಂದರು, ಆಯ್ಕೆ ಡಿ ನವಮಂಗಳೂರು ಬಂದರು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ನವಮಂಗಳೂರು ಬಂದರು ಫ್ರೆಂಡ್ಸ್. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 12ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಕೋಕೋನಟ್ ದ್ವೀಪ ಇದಾಗಿದೆ. ನೋಡಿ, ಸ್ಪೆಷಲ್ ಆಗಿದೆ ಕೋಕೋನಟ್ ದ್ವೀಪ ಅನ್ನೋ ಒಂದು ಪದ. ಆಯ್ಕೆ ಇ ಅಂಜು ದ್ವೀಪ, ಆಯ್ಕೆ ಬಿ ಕಾಂಜಿ ದ್ವೀಪ, ಆಯ್ಕೆ ಸಿ ಸೇಂಟ್ ಮೇರಿಸ್ ದ್ವೀಪ, ಆಯ್ಕೆ ಡಿ ದೇವಗಡ ದ್ವೀಪ ಅಂತ ಇದೆ. ಇದಕ್ಕೆ ಉತ್ತರ ಆಯ್ಕೆ ಸಿ ಸೇಂಟ್ ಮೇರಿಸ್ ದ್ವೀಪ. ಈ ದ್ವೀಪವು ಮಲ್ಪೆ ಸಮೀಪ ಇದೆ ಡಿಯರ್ ಫ್ರೆಂಡ್ಸ್. ಆಯ್ಕೆ ಸಿ ಸೇಂಟ್ ಮೇರಿಸ್ ದ್ವೀಪ. ಮುಂದಿನ ಪ್ರಶ್ನೆ 13ನೇದು,
ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳಿಗೆ ಇರುವ ಮತ್ತೊಂದು ಹೆಸರು. ಆಯ್ಕೆಗಳನ್ನು ಗಮನಿಸಿದರೆ ಆಯ್ಕೆ ಎ ಸಹ್ಯಾದ್ರಿ ಬೆಟ್ಟ, ಆಯ್ಕೆ ಬಿ ಮಲ್ಪೆ ಬೆಟ್ಟ, ಆಯ್ಕೆ ಸಿ ಮಧುಗಿರಿ ಬೆಟ್ಟ, ಆಯ್ಕೆ ಡಿ ನೀಲಗಿರಿ ಬೆಟ್ಟ. ಇದಕ್ಕೆ ಉತ್ತರ ಆಯ್ಕೆ ಎ ಸಹ್ಯಾದ್ರಿ ಬೆಟ್ಟ. ನೋಡಿ, ಇದು ಪಶ್ಚಿಮ ಘಟ್ಟಗಳಿಗೆ ಇರುವಂಥ ಇನ್ನೊಂದು ಹೆಸರು ಸಹ್ಯಾದ್ರಿ ಬೆಟ್ಟ. ಫ್ರೆಂಡ್ಸ್, ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 14ನೇ ಪ್ರಶ್ನೆ, ಕರ್ನಾಟಕದ ಪಿಜನ್ ಐಲ್ಯಾಂಡ್ ಎಂದು ಹೆಸರಾಗಿರುವುದು. ನೋಡಿ, ಸ್ಪೆಷಲ್ ಆಗಿದೆ ಪಿಜನ್ ಐಲ್ಯಾಂಡ್ ಅನ್ನೋದು ಪದ. ಆಯ್ಕೆಗಳನ್ನು ಗಮನಿಸಿ. ಆಯ್ಕೆ ಎ ಕಾಂಜಿಗುಡ್ಡ ದ್ವೀಪ, ಆಯ್ಕೆ ಬಿ ಅಂಜದ್ವೀಪ, ಆಯ್ಕೆ ಸಿ ನೇತ್ರಾಣಿ ದ್ವೀಪ, ಆಯ್ಕೆ ಡಿ ಪರ್ಯಾಯ ದ್ವೀಪ. ಇದಕ್ಕೆ ಉತ್ತರ ನಾವು ಗಮನಿಸಿದರೆ ಆಯ್ಕೆ ಸಿ ನೇತ್ರಾಣಿ ದ್ವೀಪ. ಇದು ಮುರುಡೇಶ್ವರ ಸಮೀಪ ಈ ದ್ವೀಪವಿದೆ. ಇಲ್ಲಿ ಪಾರಿವಾಳಗಳು ಅಧಿಕವಾಗಿರುವುದರಿಂದ, ಜಾಸ್ತಿ ಇರುವುದರಿಂದ ಇದನ್ನು ಪಿಜನ್ ಐಲ್ಯಾಂಡ್ ಅಂತ ಕರೀತಾರೆ ಡಿಯರ್ ಫ್ರೆಂಡ್ಸ್. ಈ ವಿಡಿಯೋದ ಕೊನೆಯ ಪ್ರಶ್ನೆ, ಸೇಂಟ್ ಮೇರಿಸ್ ದ್ವೀಪಕ್ಕಿರುವ ಹೆಸರು. ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ಇರುವ ಹೆಸರು, ಇನ್ನೊಂದು ಹೆಸರಿದೆ ಇದಕ್ಕೆ ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ. ಆಯ್ಕೆ ಎ ತೊನ್ಸೆಫಾರ್. ಇದನ್ನು ಸ್ಥಳೀಯವಾಗಿ ತೊನ್ಸೆಫಾರ್ ಅಂತ ಕರೀತಾರೆ ಡಿಯರ್ ಫ್ರೆಂಡ್ಸ್. ಸೇಂಟ್ ಮೇರಿಸ್ ಐಲ್ಯಾಂಡ್ ದ್ವೀಪವನ್ನು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಸ್ನೇಹಿತರಿಗೆ ಉಪಯೋಗವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋಕ್ಕೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಗಾಡ್ ಬ್ಲೆಸ್ ಯು.